ಎಲ್ರಿಗೂ ನಮಸ್ಕಾರ. ಭಾನುವಾರ ಮಧ್ಯಾಹ್ನ ಸ್ವಲ್ಪ ಮನೆಯಲ್ಲೂ ಕೂಡ ಊರಲ್ಲಿ ಹಬ್ಬ ನಡೀತಿದೆ. ನಮ್ಮೂರ ಪಕ್ಕ ಚಿಕ್ಕರಸಿನಕೆರೆ ಇದೆ. ಶ್ರೀ ಕಾಲಭೈರವೇಶ್ವರಂದು ಜಾತ್ರೆ ನಡೀತಿದೆ. ತುಂಬಾನೇ ಗ್ರ್ಯಾಂಡ್ ಆಗುತ್ತೆ. ನಮ್ಮ ದೇವಸ್ಥಾನ ಬಂದು ಫುಲ್ ಫೇಮಸ್ ಅಂತಾನೆ ಹೇಳ್ಬಹುದು. ಇನ್ನು ಈ ಹಬ್ಬ ಅಂತೂ ಫುಲ್ಲು ಸ್ಟ್ರಿಕ್ಟ್ ಆಗಿ ಮಾಡಬೇಕು ಅಂತ ಹೇಳಿದ್ರೆ ಮನೆ ಹಂಚೊಂದು ತೊಳೆಯಲ್ಲ, ಅಷ್ಟೇ ಪ್ರತಿ ಒಂದನ್ನು ಕೂಡ ತೊಳಿತಾರೆ. ಮೇಲ್ಗಡೆ ಇಟ್ಟಿರೋ ಪಾತ್ರೆಗಳು ಎಲ್ಲನೂ ಕೂಡ ತೊಳೆದು ಸುಣ್ಣ ಬಣ್ಣ ಎಲ್ಲನೂ ಕೂಡ ಹೊಡೆದು ಹಬ್ಬನ ಮಾಡ್ತಾರೆ. ಅಷ್ಟು ನೀಟಾಗಿ ಹಬ್ಬ ಮಾಡ್ತಾರೆ. ಇನ್ನು ಊರಲ್ಲೂ ಕೂಡ ಹಬ್ಬದ ಪ್ರಿಪ್ರೇಷನ್ ಎಲ್ಲ ನಡೀತಿದೆ. ಭಾನುವಾರದಿಂದ ಹಬ್ಬಗಳೆಲ್ಲ ಫುಲ್ಲು ಗ್ರ್ಯಾಂಡ್ ಆಗಿ ನಡೆಯುತ್ತೆ. ಇನ್ನು ನಾವು ಈ ವರ್ಷ ಈ ಹಬ್ಬನ ಫುಲ್ ಮಿಸ್ ಮಾಡ್ಕೊತೀವಿ. ಇನ್ನು ಭಾನುವಾರ ದಿನ ಹೊಸಮಡಿಕೆ ಊಟ ಅಂತ ಮಾಡ್ತಾರೆ. ಮೀಸಲು ನೀರು ತಂದು ಹೊಸಮಡಿಕೆಯಲ್ಲಿ ಅಡುಗೆ ಮಾಡಿ ಪೂಜೆ ಎಲ್ಲ ಮಾಡ್ತಾರೆ. ಇನ್ನು ಕೊಂಡಬಂಡಿ ಹೋದ್ಮೇಲೆ ಮೀಸಲು ನೀರು ತಂದು ಅಡುಗೆ ಮಾಡೋದು. ಸೊ ಹಾಗಾಗಿ ನಾನು ಕೂಡ ಇಲ್ಲಿ ಮನೇಲಿ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೊದಲಿಗೆ ಅಡುಗೆ ಮನೆಯಲ್ಲೂ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಗ್ರಾಸರೀಸ್ ಎಲ್ಲ ತೆಗೆದಿದೆ, ಅದೆಲ್ಲನೂ ಕೂಡ ರಿಫಿಲ್ ಮಾಡಿ ಎತ್ತಿಟ್ಕೊತಿದ್ದೀನಿ. ಇನ್ನು ಸುಮಾರು ಒಂದು 5 ಗಂಟೆ ಆ ಥರ ಕೊಂಡಬಂಡಿ ಹೋಗುತ್ತೆ. 5 ಗಂಟೆ ಆದಮೇಲೆ ಮೀಸಲು ನೀರು ತರಕ್ಕೆ ಹೋಗ್ತಾರೆ ಅಲ್ವಾ. ಸೊ ಅಷ್ಟರಲ್ಲಿ ನಾನು ಕೂಡ ಪೂಜೆ ಎಲ್ಲನೂ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಮನೆ ಕ್ಲೀನ್ ಎಲ್ಲ ಮಾಡಿಕೊಂಡು ಆ ಟೈಮ್ಗೆ ಸ್ವಲ್ಪ ಪೂಜೆ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ಇನ್ನು ಹಬ್ಬ ಇರೋದ್ರಿಂದ ಪಾಪನು ಕೂಡ ಊರು ಕರ್ಕೊಂಡು ಹೋಗಿದ್ದಾರೆ. ಸೊ ಹಾಗಾಗಿ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಮನೆ ಕಸ ಎಲ್ಲ ನೀಟಾಗಿ ಗುಡಿಸ್ಕೊಂಡು ಇನ್ನು ಮನೆಯೂ ಕೂಡ ಒರೆಸ್ಕೊಂಡು ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡೆ. ಇನ್ನು ಮನೆಯೆಲ್ಲ ಒರೆಸಾದ್ಮೇಲೆ ನಾನು ಕೂಡ ಸ್ನಾನ ಮಾಡಿಕೊಂಡು ಸ್ವಲ್ಪ ಸನ್ಸ್ಕ್ರೀನು ಮತ್ತು ಸೀರಮ್ನ ಹಾಕ್ಕೊಂಡು ಸ್ವಲ್ಪ ರೆಡಿ ಆದೆ. ಅಂಗಡಿ ಹತ್ರನೂ ಕೂಡ ಪೂಜೆ ಮಾಡೋಕ್ಕೆ ಹೋಗಬೇಕಿತ್ತು. ಮನೆಯಲ್ಲಿ ಸ್ವಲ್ಪ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಮೊದಲಿಗೆ ಅಂಗಡಿ ಪೂಜೆ ಮಾಡಿ ಮುಗಿಸ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಶಾಪಲ್ಲೂ ಕೂಡ ಪೂಜೆ ಮುಗಿಸ್ಬಿಟ್ಟು ಬಂದು ಮನೆಯಲ್ಲೂ ಕೂಡ ಪೂಜೆನ ಮುಗಿಸ್ಕೊಂಡೆ. ಇನ್ನು ಊರಲ್ಲೂ ಅಷ್ಟೇ ಮನೇಲಿ ದೊಡ್ಡವರು ಇರ್ತಾರಲ್ಲ ಹೆಂಗಸರು, ಅವರು ಕೂಡ ಬೆಳಿಗ್ಗೆಯಿಂದ ಉಪವಾಸ ಇದ್ದು ಮೀಸಲು ನೀರು ತಂದು ಕೊಂಡಬಂಡಿ ಹೋದ್ಮೇಲೆ ಅಡುಗೆ ಮಾಡಿ ಒಪ್ಪತ್ ಬಿಡ್ತಾರೆ. ಇನ್ನು ನಾನು ಕೂಡ ರಾತ್ರಿ ಊಟಕ್ಕೆ ಸಿಂಪಲ್ ಆಗಿ ಸಾಂಬಾರು ಮಾಡ್ಕೊಡೋಣ ಅಂತ ಒಂದೆರಡು ಟೊಮೊಟೊ ಹಣ್ಣನ್ನ ಬೇಯಿಸಿ ಮ್ಯಾಶ್ ಮಾಡಿ ಅದಕ್ಕೆ ನೀರು ಮತ್ತೆ ಬೇಳೆ ಸಾಂಬಾರು ಪೌಡ್ರು ಮತ್ತೆ ತೆಂಗಿನಕಾಯಿನ ಹಾಕಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಪಾತ್ರೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಎಲ್ಲನೂ ಹಾಕಿ ಹಸಿ ವಾಸನೆ ಹೋದ್ಮೇಲೆ ಸ್ವಲ್ಪ ಒಣಮೆಣಸಿನ್ಕಾಯಿನ ಹಾಕೊಂಡು ಇಂಗನ್ನ ಸೇರಿಸ್ಕೊಂಡು ಮ್ಯಾಶ್ ಮಾಡ್ಕೊಂಡಿರೋ ಟೊಮೊಟೊ ನೀರನ್ನ ಹಾಕಿ ಉಪ್ಪು ಮತ್ತೆ ಹುಣಸೆ ರಸನ ಸೇರಿಸ್ಕೊಂಡು ಸ್ವಲ್ಪ ಬೆಲ್ಲ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ತರಕಾರಿ ಇಲ್ಲದೆ ಇರೋ ಟೈಮಲ್ಲಿ ಈ ಸಾಂಬಾರನ್ನ ಮಾಡಿಕೊಂಡ್ರೆ ಟೇಸ್ಟಿಯಾಗಿ ಇರುತ್ತೆ. ಇನ್ನು ಇದ್ರ ಜೊತೆಗೆ ಸ್ವಲ್ಪ ಚಪಾತಿ, ರೈಸು, ಕ್ಯಾರೆಟ್ ಬೀನ್ಸ್ ಪಲ್ಯ, ಸ್ವೀಟು ಮಾಡ್ಕೊಂಡಿದ್ದೆ. ಬಜ್ಜಿ ಮತ್ತು ಹಪ್ಪಳ ಮಾಡ್ಕೊಂಡಿದ್ದೆ. ಹೊಸಮಡಿಕೆ ಊಟನ ತುಂಬಾ ಮಿಸ್ ಮಾಡ್ಕೊಂಡು ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದರು. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್.